ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇದ್ದಿದ್ದೆ ಲೇಟ್ ಆಗಿದ್ದೀನಿ 8 ಗಂಟೆಗೆ. ಆಕ್ಚುಲಿ ರೆಗ್ಯುಲರ್ ಟೈಮ್ 8 ಗಂಟೆ ಎದ್ದೇಳೋದು. ಆದ್ರೆ ಇವತ್ತೊಂದು ಚೂರು ಯಾಕೋ ಲೇಟ್ ಅಂತ ಅನ್ನಿಸ್ಬಿಡ್ತು. ಸೊ ಬೇಗ ಬೆಡ್ಶೀಟ್ ಎಲ್ಲ ಮಡ್ಚಿಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಬೆಳಗ್ಗೆ ಸ್ವಲ್ಪ ಸುಪ್ರಭಾತಗಳು ಕೇಳಿಸ್ಬಂತು. ಸೊ ಆದ್ರೆ ಪರವಾಗಿಲ್ಲ ಅನ್ಕೊಂಡು ರೆಡಿ ಆದೆ. ಸೊ ಜಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಮೇಕಪ್ ಮಾಡೋಕೆ ಶುರು ಮಾಡ್ಕೊಂಡೆ. ಮೇಕಪ್ ಅಂದ್ರೆ ಈ ತೀರಾ ಮೇಕಪ್ ಏನಲ್ಲ, ಸಿಂಪಲ್ ಮೇಕಪ್, ಲಿಪ್ ಬಾಮ್ ಅಂಡ್ ಒಂದು ಕ್ರೀಮ್ ಹಾಕೊಳ್ಳೋದು ಅಷ್ಟೇನೆ. ಆಮೇಲೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡೆ. ಹೆಣ್ಮಕ್ಳಿಗೆ ಬಿಂದಿ ಇದ್ರೆ ಚಂದ ಅಲ್ವಾ, ಸೊ ಹಂಗಾಗಿ ಒಂದು ಚಿಕ್ಕದಾಗ ಒಂದು ಬಿಂದಿ ಇಟ್ಕೊಂಡೆ. ಹಂಗೆ ಐಲೈನರ್ ಹಾಕೊಳ್ಳೋಣ ಅಂತ ಹಾಕೊಳ್ಳೋ ಬರ್ದಲ್ಲಿ ಕಣ್ಣಿಗೆಲ್ಲ ಹೋಗ್ಬಿಡುತ್ತೆ ಗೈಸ್. ಆದ್ರೂ ಬಿಡದೆ ಇರೋ ನೋರಿ ತರ ಮತ್ತೆ ತಿರ್ಗಾ ಹಾಕೊಂಡ್ಬಿಟ್ಟು ಒಂದೆರಡು ಪೋಸ್ ಕೊಡ್ಕೊಂಡ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಜುಟ್ಟು ಬಿಚ್ಚಿದೆ ಗೈಸ್. ಫ್ರೀ ಹೇರ್ ಬಿಟ್ಕೊಂಡು ಹೋಗೋಣ ಅಂತ ಕಂಪ್ನಿಲಿ ಅಲೋ ಇಲ್ಲ ಗೈಸ್ ಫ್ರೀ ಹೇರ್. ಸೊ ಹಂಗಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರ್ ಹೇರ್ ಸ್ಟೈಲ್ ಗೈಸ್. ಹೆಂಗಂದ್ರೆ ಈ ಕಡೆ ಒಂದು ಕೊಂಬಿಡೋದು, ಆ ಕಡೆ ಒಂದು ಕೊಂಬಿಟ್ಕೊಳ್ಳೋದು ಅಷ್ಟೇ. ಹಂಗೆ ಒಂದು ಬಫ್ ಕೂರ್ಸ್ಕೊಂಡ್ರೆ ಮುಗೀತ್ ಹೇರ್ ಸ್ಟೈಲ್. ಸಿಂಪಲ್ ಅಂಡ್ ಬ್ಯೂಟಿಫುಲ್ ಹೇರ್ ಸ್ಟೈಲ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಎಲ್ರಿಗೂ ಇರೋ ತರ ಮರು ಕಾಯಿಲೆ ಗೈಸ್. ಕ್ಲಿಪ್ ಇಂದ ಹುಡುಕಿ ಸಾಕಾಯ್ತು, ಕೊನೆಗೆ ಸಿಕ್ಬಿಡ್ತು. ಆಮೇಲೆ ನೋಡ್ತೀನಿ ಉಲ್ಟಾ ಪಲ್ಟಾ ಹಾಕೊಳ್ತಾ ಇದ್ದೀನಿ ಕ್ಲಿಪ್ ಅನ್ನ. ಸೊ ಸರಿ ಅಂದ್ಬಿಟ್ಟು ಸರಿ ಹಾಕೊಂಡು ರೆಡಿ ಆದ. ಇಷ್ಟೇ ಬ್ಯೂಟಿಫುಲ್ ಆಗಿ ರೆಡಿ ಆಗೋದಲ್ಲ, ಸಿಂಪಲ್ ಅಂಡ್ ನೀಟ್ ಆಗಿ ರೆಡಿ ಆಗ್ಬಿಟ್ಟು ಸೊ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಡ್ಯೂಟಿ ಹೊರಟೋಣ ಅಂತ ಹೆಲ್ಮೆಟ್ ಹಾಕೊಂಡು ಬಾಹುಬಲಿ ತರ ಫೀಲ್ ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಸೀದಾ ಗಾಡಿ ಹತ್ಕೊಂಡು ಹೊರಟೆ ಗೈಸ್. ಅಲ್ಲೆಲ್ಲ ಒಂದು ಪೋಸ್ ಕೊಟ್ಕೊಂಡು ಹೊರಟಿದ್ದಾಯ್ತು ತಗಿ. ಸೊ ಡ್ಯೂಟಿ ಮುಗಿಸ್ಕೊಂಡು ಮನೆ ಹೋಗೋಣ ಅಂತ ಹೊರಟಿದ್ದೆ. ಬಟ್ ಸಡನ್ ಆಗಿ ನನ್ನ ಫ್ರೆಂಡ್ ಇದ್ದವರು ಶಾಪಿಂಗ್ ಹೋಗೋಣ ಬನ್ನಿ ಅಂತ ಅಂದರು. ಸೊ ಸರಿ ಅಂತ ಹೋದ್ವಿ. ಸೊ ಇದಿರೋದು ಹಾಸನಲ್ಲಿರುವಂಥ MK ಕನ್ವೆನ್ಷನ್ ಹಾಲ್. ಆಬ್ವಿಯಸ್ ನೋಡಿರ್ತೀರ ತುಂಬ ಜನ ಹಾಸನಲ್ಲಿರೋರು. ಸೊ 1 kg ಬಟ್ಟೆ ಕೊಡ್ತಿದ್ದಾರೆ ಅಂತ ಇತ್ತಲ್ಲ, ಸೊ ಅಲ್ಲಿ ಹೋದ್ವಿ ನೋಡೋಣ ಅಂದ್ಬಿಟ್ಟು. ಕ್ಲಾತ್ ಅಂತೂ ವರ್ಸ್ಟ್ ಗೈಸ್, ವರ್ಸ್ಟ್ ಅಂದರೆ ವರ್ಸ್ಟ್ ಅಂದ್ಕೊಳ್ಳಿ. ಸಿಂಬಿ ಬಟ್ಟೆಗಿಂತಾನು ಕೆಡ್ತಾಗಿದೆ ಅನಿಸ್ಬಿಡ್ತು ನನಗೆ. ಕೆಲವೊಂದು ಓಕೆ, ಬಟ್ ತುಂಬ ಕ್ಲಾತ್ಸ್ಗಳು ನೋಡಿದಾಗ ಎಲ್ಲ ಆಲ್ರೆಡಿ ಯೂಸ್ ಮಾಡಿಬಿಟ್ಟೋ ಥರ ಕಾಣಿಸ್ತು. ನೋ ಕಾಮೆಂಟ್ಸ್. ಸೊ ಇದನ್ನ ತಗೊಳಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ಟಿದ್ರು. ಸೊ ಅದು ಯಾರು ಇಷ್ಟ ತೊಗೊಂಡೋದ್ರೆ ಗೊತ್ತಿಲ್ಲ, ಬಟ್ ನನಗಂತೂ ಒಂದು ಇಷ್ಟ ಆಗಿಲ್ಲ. ಸೊ ಸರಿ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ವಿಂಡೋ ಶಾಪಿಂಗ್ ಥರ ಮಾಡ್ಕೊಂಡು ಬಂದ್ವಿ. ಸೊ ಆನ್ ದ ವೇ ಪಾನಿಪುರಿ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೈ ಟೇಕ್ ಕೇರ್.